ಇತ್ತೀಚಿನ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ವರದಿಯೊಂದು ಮೊಟ್ಟೆ ಸೇವಿಸುವವರ ಬಗೆಗೆ ಗೊಂದಲವನ್ನು ಉಂಟುಮಾಡಿದೆ. ಮೊಟ್ಟೆ ಪೌಷ್ಟಿಕಾಂಶಯುಕ್ತ ಆಹಾರ. ಅದರಲ್ಲೂ ಬೆಳೆಯುವ ಮಕ್ಕಳು, ನಿತ್ಯ ವ್ಯಾಯಾಮ ಮಾಡುವವರು, ಗರ್ಭಿಣಿಯರು, ಕೀಮೋಥೆರಪಿ ತೆಗೆದುಕೊಳ್ಳುವವರು ಸೇರಿದಂತೆ ಕೆಲವು ನಿರ್ದಿಷ್ಟ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ಮೊಟ್ಟೆ ಸೇವನೆ ಆರೋಗ್ಯವರ್ಧಕ. ಪ್ರತಿಷ್ಠಿತ ಸಂಸ್ಥೆಯೊಂದರ ಮೊಟ್ಟೆಯಲ್ಲಿ 0.73 ಮೈಕ್ರೋಗ್ರಾಂನಷ್ಟು ಎಒಝೆಡ್ 3-ಅಮೈನೋ-2 ಆಕ್ಸಜೋಲಿಡಿನೋನ್ ಅಂಶ ಪತ್ತೆಯಾಗಿದೆ. ಈ ವರದಿಯ ಆಧಾರದ ಮೇಲೆ ಮೊಟ್ಟೆ ಕ್ಯಾನ್ಸರ್ಕಾರಕ ಎಂದು ವಾದಿಸಲಾಗುತ್ತಿದೆ. ಆದರೆ ಎಒಝೆಡ್ ಒಂದು ಮೆಟಬಾಲೈಟ್ ಆಗಿದ್ದು ದೇಹದೊಳಗೆ ಔಷಧ ವಿಘಟನೆಯಾದಾಗ ಉಳಿಯುವ ವಸ್ತುವಾಗಿದೆ. ಇದು ಆಂಟಿಬಯೋಟಿಕ್ಸ್ ಗುಂಪಾದ ನೈಟ್ರೋಫಿರಾನ್ಸ್ನಿಂದ ಬರುತ್ತದೆ. ಇದನ್ನು ಪ್ರಾಣಿಗಳಲ್ಲಿ ಕಾಣಿಸಿಕೊಳ್ಳುವ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಆಂಟಿಬಯೋಟಿಕ್ಸ್ ರೂಪದಲ್ಲಿ ಬಳಸಲಾಗುತ್ತಿತ್ತು. ಪ್ರಸ್ತುತ ಭಾರತ ಸೇರಿದಂತೆ ಅನೇಕ ರಾಷ್ಟ್ರಗಳಲ್ಲಿ ಇದನ್ನು ನಿರ್ಬಂಧಿಸಲಾಗಿದೆ. ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ FSSAI ಮಾನದಂಡ ಪ್ರಕಾರ ಆಹಾರ ಪದಾರ್ಥಗಳಲ್ಲಿ 1 ಮೈಕ್ರೋಗ್ರಾಂ ಒಳಗಡೆ ಎಒಝೆಡ್ ಅಂಶವಿದ್ದರೆ ಹಾನಿ ಉಂಟಾಗುವುದಿಲ್ಲ. ಆದರೆ ಮೊಟ್ಟೆಯಲ್ಲಿ ಪತ್ತೆಯಾಗಿರುವುದು 0.73 ಮೈಕ್ರೋಗ್ರಾಂ. ಇದು ದೊಡ್ಡ ಟ್ಯಾಂಕ್ನಲ್ಲಿ 1 ಹನಿ ಶಾಯಿ ಬಿಡುವುದಕ್ಕೆ ಸಮ. ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮಗಳಾಗುವುದಿಲ್ಲ. ನಿತ್ಯ ಅಪಾರ ಪ್ರಮಾಣದಲ್ಲಿ ಈ ಅಂಶವಿರುವ ಮೊಟ್ಟೆಗಳನ್ನು ಸೇವಿಸಿದರೆ ಮಾತ್ರ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳು ಬರುವ ಸಾಧ್ಯತೆ ಇರುತ್ತದೆ. ಆದರೆ ಪ್ರಸ್ತುತ ಭಾರತೀಯ ಆಹಾರ ಪದ್ಧತಿಯಲ್ಲಿ ನಿತ್ಯ 1 ಮೊಟ್ಟೆ ಸೇವಿಸಿದರೆ ಯಾವುದೇ ನಷ್ಟವಿಲ್ಲ. ಆದ್ದರಿಂದ ಆರೋಗ್ಯಕ್ಕೆ ಸಾಕಷ್ಟು ಅನುಕೂಲಗಳಿವೆ ಎನ್ನುತ್ತಾರೆ ವಿಜ್ಞಾನಿಗಳು. ಮೊಟ್ಟೆ ಸೇವನೆಯಿಂದ ಕ್ಯಾನ್ಸರ್ ಬರುತ್ತದೆ ಎಂಬ ಯಾವುದೇ ವೈಜ್ಞಾನಿಕ ವರದಿಗಳು ಇಲ್ಲ. ಹೀಗಾಗಿ ಯಾರೂ ಭಯಪಡುವಂಥ ಅಗತ್ಯವಿಲ್ಲ. ಇದು ಪೌಷ್ಟಿಕಾಂಶಯುಕ್ತ ಆಹಾರವಾಗಿರುವುದರಿಂದ ಎಲ್ಲರೂ ಸೇವಿಸಬಹುದು. ಮೊಟ್ಟೆಯಿಂದ ಆಗುವ ಪ್ರಯೋಜನಗಳನ್ನು ನೋಡುವುದಾದರೆ ಪ್ರತಿನಿತ್ಯ ಮೊಟ್ಟೆ ಸೇವಿಸುವುದರಿಂದ ದೇಹದ ತೂಕವನ್ನು ನಿಯಂತ್ರಿಸಬಹುದು. ಕಣ್ಣಿನ ಪೊರೆ ಆತಂಕವನ್ನು ಆದಷ್ಟು ಮುಂದೂಡಬಹುದು. ರೆಟಿನಾ ಬಲಗೊಳ್ಳುತ್ತದೆ. ಮೊಟ್ಟೆಯ ಬಿಳಿ ಭಾಗದಲ್ಲಿನ ಅಮೈನೋ ಆಮ್ಲಗಳು ನಮ್ಮ ಸ್ನಾಯುಗಳನ್ನು ದೃಢಗೊಳಿಸುತ್ತವೆ. ಮೊಟ್ಟೆ ಸೇವನೆಯಿಂದ ಗರ್ಭಿಣಿಗೆ ಸಾಕಷ್ಟು ಪೋಷಕಾಂಶ ಲಭಿಸುತ್ತದೆ. ಭ್ರೂಣದ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಡಲು ಸಹಾಯಕ. ಮೊಟ್ಟೆಯು ಸಾಕಷ್ಟು ಪ್ರೋಟೀನ್, ಜೀವಸತ್ವಗಳು ಮತ್ತು ಖನಿಜಗಳನ್ನು ಹೊಂದಿದ್ದು ಭ್ರೂಣದ ಬೆಳವಣಿಗೆಗೆ ಇವುಗಳು ಸಹಾಯಕ. ಪ್ರತಿನಿತ್ಯ ಮೊಟ್ಟೆ ಸೇವಿಸುವವರನ್ನು ವೃದ್ಧಾಪ್ಯ ಅಷ್ಟು ಬೇಗ ಅಪ್ಪಿಕೊಳ್ಳದು. ನೆರಿಗೆಗಳು ನಿರ್ಮೂಲನೆಯಾಗಲು, ಚರ್ಮ ಬಿಗುಗೊಳ್ಳಲು, ಮುಖದ ಹೊಳಪನ್ನು ಹೆಚ್ಚಿಸಲು ಮೊಟ್ಟೆ ಸೇವನೆ ಅವಶ್ಯ. ಮೊಟ್ಟೆಗಳಲ್ಲಿ ಪ್ರೋಟೀನ್ ಇರುವುದರಿಂದ ಇದು ಕೂದಲು ಮತ್ತು ಉಗುರುಗಳ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿ. ಹೆಚ್ಚು ಕೊಲೆಸ್ಟ್ರಾಲ್ ಇರುವಂಥವರು ಮೊಟ್ಟೆ ಸೇವನೆಯನ್ನು ಕಡಿಮೆಗೊಳಿಸುವುದು ಉತ್ತಮ. ಕೀಮೋಥೆರಪಿ ತೆಗೆದುಕೊಳ್ಳುವ ರೋಗಿಗೆ ಮೊಟ್ಟೆ ಅತಿ ಉಪಯುಕ್ತ ಆಹಾರ. ಮೊಟ್ಟೆ ಗಾತ್ರದಲ್ಲಿ ಚಿಕ್ಕದಾದರೂ ದೊಡ್ಡ ಪ್ರಮಾಣದ ಪೋಷಕಾಂಶವನ್ನು ದೇಹಕ್ಕೆ ಒದಗಿಸುತ್ತದೆ. ದೇಹ ದುರಸ್ತಿ ಶಕ್ತಿ ಹೊಂದಲು ಸಹಾಯಕಾರಿ. ಧನ್ಯವಾದಗಳು.